ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಫ್ರೀ ಹಾಸ್ಟೆಲ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಆದ್ರೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಬಂದ್ಬಿಟ್ಟು ನೀವು ಏನೇ ಸ್ಟಡಿ ಮಾಡ್ತಾ ಇರಿ, ಅದು 10th ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಯಾವುದೇ ಕೋರ್ಸ್ನವರು ಆಗಿದ್ರು ಗೌರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಸಿಗುವಂತಹ ಫ್ರೀ ಹಾಸ್ಟೆಲ್ಸ್ ಬಗ್ಗೆ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಹಾಸ್ಟೆಲ್ಸ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಸಿಂಪಲ್ ಎಲಿಜಿಬಿಲಿಟಿ ಇಷ್ಟೇ ಇರುತ್ತೆ. ಸೊ ನೀವು ಬಂದು ಕರ್ನಾಟಕದ ಸ್ಟೂಡೆಂಟ್ ಆಗಿರ್ಬೇಕಾಗಿರುತ್ತೆ, ಕರ್ನಾಟಕದಲ್ಲೇ ನೀವು ಇರಬೇಕಾಗುತ್ತೆ. ಸೊ ಈ ಒಂದು ಹಾಸ್ಟೆಲ್ಸ್ ಬಂದ್ಬಿಟ್ಟು ಪೋಸ್ಟ್ ಮ್ಯಾಟ್ರಿಕ್ ಅಂಡ್ ಹಾಗೇನು ಫ್ರೀ ಮ್ಯಾಟ್ರಿಕ್ ಅಂತ ಹೇಳಿ ಎರಡು ಟೈಪ್ ಅಲ್ಲಿ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದೇ ಒಂದು ಹಾಸ್ಟೆಲ್ಸ್ ಗೌರ್ನಮೆಂಟ್ ಆಫ್ ಅಫಿಷಿಯಲ್ ವೆಬ್ಸೈಟ್ ಇದು ಬಂದು shp.karnataka.government.in ಅಂತ ಹೇಳಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು SHP ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಬಗ್ಗೆ ಆದ್ರೆ ಮೊದಲಿಗೆ ತಿಳಿಸ್ಕೊಡುತ್ತೇನೆ. ಸೊ ಇಲ್ಲಿ ನಿಮಗೆ ಬಂದ್ಬಿಟ್ಟು ಮೊದಲಿಗೆ SSP ಸ್ಟೂಡೆಂಟ್ ID ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಕ್ಯಾಸ್ಟ್ RD ನಂಬರ್ ಬೇಕಾಗುತ್ತೆ, ಇನ್ಕಮ್ RD ನಂಬರ್ ಬೇಕಾಗುತ್ತೆ, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ, ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಂಡ್ ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಅಂಡ್ ಹಾಗೇನು ಸಹ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅಡ್ರೆಸ್ ಆದ್ರೆ ಬೇಕಾಗುತ್ತೆ. ಇದಕ್ಕೆ ಬಂದ್ಬಿಟ್ಟು ಈಸಿಯಾಗಿ ಆನ್ಲೈನ್ ಅಲ್ಲೇ ಅಪ್ಲೈ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಇದೇ ಒಂದು ವೆಬ್ಸೈಟ್ಗೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಮೊದಲಿಗೆ ನೋಡಿ, ಇಲ್ಲಿ ಬಂದು ಪ್ರೀ ಮ್ಯಾಟ್ರಿಕ್ ಅಂತ ಇದೆ. ಸೊ ಪ್ರೀ ಮ್ಯಾಟ್ರಿಕ್ ಅಂತ ಅಂದ್ರೆ 1 to 10th ಸ್ಟ್ಯಾಂಡರ್ಡ್ ವರೆಗೂ ಯಾರು ಇರ್ತಾರೋ ಇಂತಹ ಸ್ಟೂಡೆಂಟ್ಸ್ ಪ್ರೀ ಮ್ಯಾಟ್ರಿಕ್ ಕನ್ಸಿಡರ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಬಂದು ಪೋಸ್ಟ್ ಮ್ಯಾಟ್ರಿಕ್ ಅಂತ ಇದೆ. ಪೋಸ್ಟ್ ಮ್ಯಾಟ್ರಿಕ್ ಅಂತ ಅಂದ್ರೆ ಅಬೌವ್ 10th ನೀವು PUC ಒಂದು ಡಿಗ್ರಿ ಇಲ್ಲ ಅಂತಂದ್ರೆ ಡಬಲ್ ಡಿಗ್ರಿ, ಪ್ರೊಫೆಷನಲ್ ಡಿಗ್ರಿ, ಇಂಜಿನಿಯರಿಂಗ್ ಯಾವುದೇ ಆದ್ರೂ ಸಹ ನೀವು ಪೋಸ್ಟ್ ಮ್ಯಾಟ್ರಿಕ್ ಅಂಡರ್ ಬರ್ತೀರಾ. ನೀವೆಲ್ಲ ಸಾಮಾನ್ಯವಾಗಿ ಕೇಳೇ ಇರ್ತೀರಾ, ಒಂದು ಹಾಸ್ಟೆಲ್ಸ್ ಅಲ್ಲಿ ಗೌರ್ನಮೆಂಟ್ ಹಾಸ್ಟೆಲ್, BCM ಹಾಸ್ಟೆಲ್ಸ್ ಅಂತ ಹೇಳಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಅಂಡ್ ಹಾಗೇನು ಸಹ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಅಂತ ಹೇಳ್ಬಿಟ್ಟು ಇಷ್ಟು ಹಾಸ್ಟೆಲ್ಸ್ ಬಂದು ಗೌರ್ನಮೆಂಟ್ ಆಗಿರೋದ. ಈಗ ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ ಬರ್ತೀರಾ, ಈಗ ನೀವು 3A ಆಗಿದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಇಲ್ಲ ನಿಮ್ಮ ಒಂದು ಕ್ಯಾಟಗಿರಿ SC ಆಗಿದ್ರೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತೀರಾ. ಸೊ ನೀವು ಆ ಒಂದು ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಗಳಿಗಾದ್ರೆ ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಹೇಳ್ದೆ ಅಲ್ವಾ. ಸೊ ಆಗಿದ್ರೆ ಇದು ಕ್ಲಾಸ್ ಡೇಟ್ಸ್ ಬಗ್ಗೆ ನೋಡೋದು ಆದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಪ್ರೀ ಮ್ಯಾಟ್ರಿಕ್ ಅಂಡ್ ಹಾಗೇನು ಪೋಸ್ಟ್ ಮ್ಯಾಟ್ರಿಕ್ ಅಲ್ಲಿ, ಈಗ ಪ್ರೀ ಮ್ಯಾಟ್ರಿಕ್ ಕ್ಲೋಸ್ ಆಗಿದೆ, ಪೋಸ್ಟ್ ಮ್ಯಾಟ್ರಿಕ್ ಆದ್ರೆ ಓಪನ್ ಇರುವಂತದ್ದು. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಎರಡು ಓಪನ್ ಇದೆ. ಲಾಸ್ಟ್ ಡೇಟ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅಂಡ್ ನೆಕ್ಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಪ್ರೀ ಮ್ಯಾಟ್ರಿಕ್ ಕ್ಲೋಸ್ ಆಗಿದೆ, ಪೋಸ್ಟ್ ಮ್ಯಾಟ್ರಿಕ್ ಸಹ ಕ್ಲೋಸ್ ಆಗಿದೆ. ನೀವು ಕೇಳಬಹುದು, ಈಗ ನೋಡಿದ್ರೆ ಈ ಒಂದು ಹಾಸ್ಟೆಲ್ಸ್ ಅಪ್ಲಿಕೇಶನ್ ಆದ್ರೆ ಕ್ಲೋಸ್ ಆಗಿದೆ ಅಲ್ವಾ, ಹಾಗಿದ್ರೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ. ಸೊ ಈಗ ನೀವೇನಾದ್ರೂ ಕೌನ್ಸಿಲಿಂಗ್ ಅಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ, KCET ಕೌನ್ಸಿಲಿಂಗ್ ಅಲ್ಲಿ, ಇಲ್ಲ ಅಂತ ಅಂದ್ರೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ನೆಕ್ಸ್ಟ್ ಬಂದು ಈ ಒಂದು ಡಿಪಾರ್ಟ್ಮೆಂಟ್ಸ್ ಲಾಸ್ಟ್ ಡೇಟ್ಸ್ ಅನ್ನುವಂಥದ್ದು ಓಪನ್ ಆಗ್ತಾ ಇರ್ತವೆ. ಓಕೆನಾ, ಈಗ ಕ್ಲೋಸ್ ಆಗಿದೆ, ಮುಂದೆ ಓಪನ್ ಆಗ್ತಾ ಇರ್ತವೆ. ಆ ಒಂದು ಟೈಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಹಾಗಾಗಿ ಪ್ರತಿಯೊಬ್ರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನಾನು ಅವಾಗಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಅಂಡ್ ಇನ್ನೊಂದು ನೋಡಿ, ಇದು ಬಂದ್ಬಿಟ್ಟು ಹಾಸ್ಟೆಲ್ಗೆ ಅಪ್ಲೈ ಮಾಡುವಂಥದ್ದು ತುಂಬಾ ಈಸಿ ಪ್ರೊಸೀಜರ್ ಆದ್ರೆ ಇರುತ್ತೆ. ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅಂದ್ರೆ ನೀವು ಕಾಮೆಂಟ್ ಅನ್ನ ಮಾಡಿ, ನಮಗೆ ಸಪರೇಟ್ ವಿಡಿಯೋ ಬೇಕು ಅಂತ ಹೇಳಿ, ನಾನು ನೆಕ್ಸ್ಟ್ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಏನು ಯಾವ ರೀತಿ ಸ್ಟೆಪ್ಸ್ ಏನು ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಇನ್ಫಾರ್ಮೇಶನ್ ಏನ್ ತಿಳಿಸ್ಕೊಟ್ಟಿದ್ದೀನಿ, ಯಾರಿಗೆಲ್ಲ ಸಿಗುತ್ತೆ, ಯಾವ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಇದೆ, ಲಾಸ್ಟ್ ಡೇಟ್ಸ್ ಏನು, ಇದು ಗೌರ್ನಮೆಂಟ್ ಒಂದು ವೆಬ್ಸೈಟ್ ಯಾವುದು ಎಲ್ಲಾನು ಸಹ ತೋರಿಸ್ಕೊಟ್ಟಿದ್ದೀನಿ. ಅಂಡ್ ಇನ್ನೊಂದು ಏನ್ ಗೊತ್ತಾ, ಈಗ ನೀವು ಇದಕ್ಕೆ ಹಾಸ್ಟೆಲ್ಗೆ ಅಪ್ಲೈ ಮಾಡ್ತೀರಾ, ಹಾಸ್ಟೆಲ್ಗೆ ಈಗ 10 ಜನ ಅಪ್ಲೈ ಮಾಡಿದೀರಾ ಅಂತ ಅಂದ್ರೆ 10 ಜನಕ್ಕೂ ಹಾಸ್ಟೆಲ್ ಆದ್ರೆ ಸಿಗೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಅದ್ರಲ್ಲಿ ಮ್ಯಾಕ್ಸಿಮಮ್ ಒಂದು 5 ಜನಕ್ಕೆ ಹಾಸ್ಟೆಲ್ ಸಿಕ್ತು ಅಂತ ಅನ್ಕೊಳ್ಳಿ. ಉಳಿದಿರುವಂತಹ 5 ಸ್ಟೂಡೆಂಟ್ಸ್ಗೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ನಿಮ್ಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ ಹೇಳಿ, ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಹೇಳಿ 10,000ನೋ 15,000ನೋ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಈ ರೀತಿಯ ಪ್ರೊಸೀಜರ್ ಆದ್ರೆ ಇರುವಂತದ್ದು. ನಿಮ್ಗೆ ಹಾಸ್ಟೆಲ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಅಂದ್ರೆ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.